ದಿಢೀರಂತ ಟೊಮೆಟೊ ಬೆಲೆ ಕುಸಿತ, ತಾನೇ ಕೈಯಾರೆ ಬೆಳೆದ ಬೆಳೆಯನ್ನೇ ಕಿತ್ತೆಸೆದ ರೈತ. ಒಂದೊಂದೇ ಟೊಮೆಟೊ ಗಿಡಗಳನ್ನ ತಾನೇ ಕೈಯಾರೆ ಬೆಳೆದು ಇದೀಗ ನಾಶ ಮಾಡ್ತಿದ್ದಾನೆ ನೋಡಿ. ಸಮೇತ ಟೊಮೆಟೊ ತೋಟದಲ್ಲಿ ರೈತ ಮತ್ತು ಅವರ ಧರ್ಮಪತ್ನಿ ಸೇರಿ ನಾಶ ಮಾಡ್ತಿದ್ದಾರೆ. ಅಂದ್ಹಾಗೆ ಇದು ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯ ಕಣ್ರಿ. ಇದೇ ಗ್ರಾಮದ ನಾರಾಯಣ ಸ್ವಾಮಿ ಅವರ ಟೊಮೆಟೊ ತೋಟ. 25 ಗುಂಟೆ ಜಮೀನಿನಲ್ಲಿ ಕಳೆದ 5 ವರ್ಷದಿಂದ ಟೊಮೆಟೊ ಹಣ್ಣನ್ನೇ ರೈತ ಬೆಳೆಯುತ್ತಾ ಬರ್ತಿದ್ದ. ಪ್ರತಿ ಬಾರಿ 50 ರಿಂದ 60 ರೂಪಾಯಿಗೆ ಮಾರಾಟವಾಗುವ ಟೊಮೆಟೊ ಕೆಜಿಗೆ 10 ರೂಪಾಯಿ ಹಾಗೆ ಮಾರಾಟ ಆಗ್ತಾ ಇದೆ. ಇದರಿಂದ ನೊಂದಿರುವ ರೈತ ತನ್ನ ಟೊಮೆಟೊ ಗಿಡಗಳನ್ನ ನಾಶಪಡಿಸಿ ಆಕ್ರೋಶ ಹೊರಹಾಕಿದ್ದು ಹೀಗೆ ಕಣ್ರಿ. ಅಂತ ತೊಟ್ಲಿ ನಮ್ಮೂರ ಅಂದಾಜ 5 ವರ್ಷದಿಂದ ಆಗ್ತಾ ಇದ್ದೀನಿ ಟೊಮಾಟ. ಇವಾಗ ಯಾವಾಗೂ 150 ಹಿಂಗೆ ಹೋಗುತ್ತೆ ರೇಟ. ಏನು ಸರ್ ಮಾಡೋದು? 1,20,000 ಬಿದ್ದಿದೆ ಬಂಡವಾಳ. ಎಲ್ಲ ಒಂದು 10,000 ಏನೋ ವಸೂಲಾಗಿದೆ ಸರ್. ಎಷ್ಟು ಜಮೀನು? 25 ಗುಂಟೆ ಸರ್. ಬೇರೆ ಎಲ್ಲಿ ಜಮೀನಿಲ್ಲ? ಇಲ್ಲ ಸರ್, ಇದೆ ಸರ್, ಇರೋದು. ಇವಾಗ ಹಾಕಿರೋ ಬಂಡವಾಳ ಇಲ್ಲ? ಇಲ್ಲ ಸರ್, ಬಂಡವಾಳನೂ ಇಲ್ಲ, ಅದ್ರಾಗ ಅರ್ಧನೂ ಇಲ್ಲ. ಇವಾಗ ಏನು ಮಾಡ್ತೀವಿ? ಕಟಾವು ಮಾಡ್ತಾಯಿದ್ದೀನಿ ಸರ್. ಕಾಯಿಗಳು ಇದೆಯಲ್ಲ? ಇದ್ರೇನು ಸರ್ ಮಾಡೋದು? ಕೂಲಿ ಬರೋಲ್ಲ, ಕಿತ್ಕೊಂಡು ಹೋದ್ರೆ ಅಲ್ಲಿಗೆ. ಇನ್ನೇನು ಸರ್ ಮಾಡೋದು? ಬೆಲೆ ಇಲ್ಲದ ಕಾರಣ 1 ಎಕರೆ ತೋಟವನ್ನ ನಾಶ ಮಾಡಿ ರೈತ ನಾರಾಯಣ ಸ್ವಾಮಿ ಸದ್ಯ ಮಾರುಕಟ್ಟೆಯಲ್ಲಿ 15 ಕೆಜಿ ಬಾಕ್ಸ್ ಟೊಮೆಟೊಗೆ 50 ರಿಂದ 100 ರೂಪಾಯಿ ಮಾತ್ರ ಮಾರಾಟ ಆಗ್ತಾ ಇದೆ. ಬೆಲೆ ತೀವ್ರ ಪಾತಾಳಕ್ಕೆ ಕುಸಿದು ಹೋಗಿದೆ. ಹಾಕಿದ ಬಂಡವಾಳ ಕೂಡ ಬಾರದ ಹಿನ್ನೆಲೆಯಲ್ಲಿ ಈ ರೀತಿ ನಾಶ ಮಾಡ್ತಿದ್ದಾನಂತೆ ಈ ಅನ್ನದಾತ ಕಣ್ರಿ. ಆದ್ರೆ ಸದ್ಯ ಇನ್ನೂ ತೋಟದಲ್ಲಿ ಸಾಕಷ್ಟು ಟೊಮಾಟೊ ಹಣ್ಣುಗಳಿವೆ. ಅದೆಲ್ಲ ಮಾರಿದ್ರೆ ಆಳುಗಳಿಗೆ ಹಣ ನೀಡಬೇಕಾಗತ್ತೆ. 1 ಲಕ್ಷ ಬಂಡವಾಳ ಹಾಕಿದ ರೈತನಿಗೆ ಬರೀ 10,000 ರೂಪಾಯಿ ಬಂದಿದೆ ಅಂತೆ. ಹೀಗಾಗಿ ರೈತನಿಗೆ ಯಾವುದೇ ಬೆಂಬಲ ಬೆಲೆ ಕೊಟ್ಟಿಲ್ಲ. ಟೊಮೆಟೊ ಹಣ್ಣಿನ ಸಹವಾಸವೇ ಬೇಡ ಅಂತ ಗಿಡದ ಬುಡ ಸಮೇತ ಕಿತ್ತೆಸ್ತಿದ್ದಾನೆ ಈ ರೈತ ಕಣ್ರಿ. ಜಿಲ್ಲೆಯ ಟೊಮೆಟೊ ಬೆಳೆಗಾರರಿಗೆ ಕಾತಿರುವಂಥ ಕಂಟಕ, ಒಂದು ಕಡೆ ಮಾವು ಬೆಳೆಗಾರರಿಗೆ ಕಾತಿರುವ ಕಂಟಕ. ಮಾವಿಗೆ ಬೆಂಬಲ ಬೆಲೆ ಕೊಡಿ ಹೋರಾಟ ಮಾಡಿ ಕನೆ ಪಕ್ಷ 4 ರೂಪಾಯಿ ಬೆಂಬಲ ಬೆಲೆ ಕೊಟ್ಟರು. ಈಗ ಟೊಮೆಟೊ ಬೆಳೆಗಾರರಿಗೆ ಆತಂಕ ಸೃಷ್ಟಿಯಾಗಿರುವಂಥ 106 ಜನ ಲಕ್ಷಾಂತರ ಹೆಕ್ಟೇರಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಮಾಡಿ ಟೊಮೆಟೊ ಹಾಕಿದಾಗ ಇವತ್ತು ಮಾರ್ಕೆಟಲ್ಲಿ 50 ರಿಂದ 150 ರೂಪಾಯಿ. ಇದು ಕೋಲಾರ ತಾಲೂಕು ಬಡಪಾಯಿ ರೈತ ನಾರಾಯಣ ಸ್ವಾಮಿಯವರು ಏನು 25 ಕುಂಡಿಯಲ್ಲಿ 1,40,000 ರೂಪಾಯಿ ಬಂಡವಾಳ ಹಾಕಿ ಟೊಮೆಟೊ ಮಾರ್ಕೆಟ್ಗೆ ಹೋದಾಗ ಇದು ಕೇವಲ 50 ರಿಂದ 100 ರೂಪಾಯಿ ಮಾರಾಟ ಮಾಡೋದು. ಸತತವಾಗಿ 5 ವರ್ಷಗಳಿಂದ ಟೊಮೆಟೊ ಆಗಿದಂಥ ರೈತ ಏನು ಬೆಲೆ ಸಿಗದೆಯಿಂದ ಕಂಗಾಲಾಗಿದ್ದ. ಅವರ ಮನೆಯ ಕುಟುಂಬದವರು, ಧರ್ಮಪತ್ನಿಯವರು ಹಾಗೂ ಅವರ ಮನೆಯವರು ಇವತ್ತು ಕಾಯಿಗಳ ಸಮೇತವಾಗಿ ಟೊಮೆಟೊವನ್ನು ಬೆಳೆ ನಾಶ ಮಾಡುತ್ತಿರುವಂಥ ಘಟನೆ. ಇಂಥ ರೈತರು ಸಾವಿರಾರು ಜನ ಟೊಮೆಟೊದಲ್ಲಿ ನೊಂದು ಈ ಟೊಮೆಟೊ ಸವಾಸ ಬೇಡ ಅನ್ನೋ ಕಾಲಕ್ಕೆ ಬಂದಿದ್ದಾರೆ. ಇನ್ನೂ ಮಾರ್ಕೆಟಿಗೆ ಹೋಗಬೇಕಾದಂಥ ಕಾಯಿಗಳು ಇದ್ದು ಆದು ರೈತ ಬಡಪಾಯಿ ರೈತನೊಬ್ಬನ ಎಲ್ಲವನ್ನು ಗಿಡಗಳನ್ನ ಕಟಾವು ಮಾಡುತ್ತಿರುವ ದೃಶ್ಯ ಇದು ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ ನಡೆಯುವಂಥ ಇದು ಬರೀ ಓರ್ವ ರೈತನ ಕತೆ ಅಲ್ಲ. ಸಾಕಷ್ಟು ಬಾರಿ ಟೊಮೆಟೊ ಬೆಲೆ ಪಾತಾಳಕ್ಕೆ ಹೋಗುತ್ತೆ. ಎಷ್ಟೋ ಕಡೆ ರೈತರು ಮಾರುಕಟ್ಟೆಯಲ್ಲಿ ಸುರಿದು ಹೋಗಿರೋದು ನೋಡಿರ್ತೀರಿ. ಅದೇ ರೀತಿ ಚರಂಡಿಗೆ ಬಿಸಾಡಿ ಹೋಗಿರ್ತಾರೆ. ಆದ್ರೆ ಕೆಲವೊಮ್ಮೆ ಟೊಮೆಟೊ ಬೆಲೆ ಇರುತ್ತೆ, ಇನ್ ಕೆಲವೊಮ್ಮೆ ಟೊಮೆಟೊಗೆ ಬೆಲೆನೇ ಇರಲ್ಲ. ಆದ್ರೆ ತಿಂಗಳಾನುಗಟ್ಟಲೆ ಬೆಳೆ ಬೆಳೆದ ರೈತನು ಎಲ್ಲಿಗೆ ಹೋಗ್ಬೇಕು? ಆಗ್ಲೂ ನೊಂದ ರೈತ ಈ ರೀತಿ ಆಕ್ರೋಶ ಹೊರಹಾಕ್ತಾರೆ. ಇಂಥವರಿಗೆ ಸರ್ಕಾರ ಗಮನ ಹರಿಸ್ಲಿ ಅನ್ನೋದೇ ನಮ್ಮ ಒತ್ತಾಯ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.